ಆಕ್ಸಿಡೆಂಟ್ ಆಗಿರೋದ್ರಲ್ಲಿ ಇವಾಗ ನಮ್ಮ ಟೈಮ್ ಇಲ್ಲ ಅಂದರೆ ಇವಾಗ ನೋಡ್ಕೊಂಡು ಬರ್ತಾಯಿದ್ದೆ. ಬರ್ತಾ ನೋಡೋಣ ತೋರಿಸ್ತೀನಿ ಏನಂತ. ಸೀದಾ ಹಂಗೆ ಲೋಡ್ ಮಾಡ್ಕೊಂಡು ಬರ್ತಾ ನೋಡಿದ್ರೆ ಮುಂದೆ ಶೇಪೇ ಏನೇನು ಇಲ್ಲ. ನಮ್ಮ ಡ್ರೈವರ್ಗಳಿಗೆ ಅದಕ್ಕೆ ಹೇಳೋದು, ಇವಾಗ ನೋಡಿ ಇವಾಗ ಸ್ಪಾಟ್ ಔಟ್ ಆಗಿದ್ದಾರೋ ಏನೇನಂತನೂ ಗೊತ್ತಿಲ್ಲ. ಬೆಳಿಗ್ಗೆ ನೋಡಿದಾಗ ರೋಲ್ಗಳೆಲ್ಲ ಇತ್ತು. ಅವ್ನ ಕಂಪ್ನಿಯನ್ನು ಏನು ಹೇಳಿ ಮಾಡಿರೋದು, ಸೀದಾ ಬಂದು ಬೇರೆ ಗಾಡಿ ತೊಗೊಂಡು ಕ್ರಾಸಿಂಗ್ ಮಾಡ್ಕೊಂಡು ಅವ್ನು ಐಟಮ್ ಒಂದು ತೊಗೊಂಡೋಗ್ಬಿಟ್ಟ. ಈ ಲಾರಿ ಗತಿ ಅದಕ್ಕೇ ನಮ್ಗೆ ಎಲ್ಲರಿಗೂ ಹೇಳೋದು, ಚಾಲಕರಿಗೆ ಸ್ವಲ್ಪ ಆರಾಮಾಗಿ ಓಡಿಸ್ರಿ ಆಯಿತಾ. ಈ ಕಂಪನಿಯವ್ರಿಗೆಲ್ಲ ಏನು ₹1 ಕೊಡೋಲ್ಲ ನಮಗೆಲ್ಲ. ಏನಮ್ಮ ಯಾವನು ಸತ್ರೂ ಅಷ್ಟೇ, ಆ್ಯಕ್ಷನ್ ಆದರೂ ಅಷ್ಟೇ, ₹1 ಕೊಡೋಲ್ಲ ಆಯಿತಾ. ಆರಾಮಾಗಿ ಓಡಿಸ್ರಿ. ಇದೇನೆಂದರೆ ಇನ್ನೊಂದು ಗಾಡಿ ಅವ್ರು ಬಂದು ಗುದ್ದಿರೋದಕ್ಕೆ ಈ ಗಾಡಿ ಕಂಟ್ರೋಲ್ ಇಲ್ದ್ರೆ ಹಂಗೆ ಬಂದು ಈ ಥರ ಆ್ಯಕ್ಷನ್ ಆಗಿರೋದು. ಈ ಸಿಲ್ವರ್ ರೋಲ್ ಬರುತ್ತಲ್ಲ, ಆ ರೋಲ್ ಹಾಕ್ಕೊಂಬಂದಿರೋದು ಇವರು. ಅದಕ್ಕೇ ಆ ರೋಲೆಲ್ಲ ಹಂಗೆ ಇದಾಗಿ ಬಂದು ಮುಂದೆ ಶೇಪೇ ಚಟ್ನಿ ಮಾಡಿಬಿಟ್ಟು ಹೋಗ್ಬಿಟ್ಟೈತೆ. ಅದು ನೋಡಿ ಕಂಪನಿಯವ್ನು ಹುಷಾರಾಗಿ ಅವ್ನ ಐಟಮ್ ಮಾತ್ರ ಅವ್ನು ತೊಗೊಂಡೋಗ್ಬಿಟ್ಟ. ಆದರೆ ಲಾರಿದು ಕತೆ ಏನೇಳಿ ಅದಕ್ಕೇ ಹೇಳೋದು, ಸ್ವಲ್ಪ ಓಡಿಸಿದಾಗ ಸ್ವಲ್ಪ ಆರಾಮಾಗಿ ಓಡಿಸ್ರಿ. ನೀವು ದುಡಿಯೋದು ನಿಮಗೇನೆ, ಸುಮ್ಮನೆ ಅದು ಬಿಟ್ಟು ಬೇರೆಯವ್ರಿಗೆಲ್ಲ ಇದು ಮಾಡಿದು ಸುಮ್ಮನೆ ನೋಡಿ. ಇವಾಗ ಅವ್ನು ಸೆತ್ತೋದ್ನೋ ಏನೋ ಗೊತ್ತಿಲ್ಲ ಡ್ರೈವರು. ನಾನು ಬೆಳಿಗ್ಗೆ ನೋಡಿದಾಗ ಗಾಡಿ ಮಾತ್ರ ಇತ್ತು. ಈ ಗಾಡಿ ನೋಡಿದ್ರೆ ರೋಡಲ್ಲಿತ್ತು, ಇವಾಗ ನೋಡಿದ್ರೆ ಎತ್ತಿ ಸೆಡಲ್ ಹಾಕಿದ್ದಾರೆ. ಯಾಕೆಲ್ಲ ಅವ್ರು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಪಾಪ ಏನು ಮಾಡೋದು ಹೇಳಿ. ಈ ವಿಡಿಯೋ ಒಂದು ಆದಷ್ಟು ಚೆನ್ನಾಗಿ ಶೇರ್ ಮಾಡಿರಿ, ಸ್ವಲ್ಪ ಅವ್ರಿಗೆಲ್ಲ ಅರ್ಥ ಆಗಲಿ. ಈ ರ್ಯಾಶ್ ಡ್ರೈವಿಂಗ್ಗಳು ಓಡಿಸ್ಕೊಂಡು ಟೈಮಿಂಗ್ಗಳು ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ಶೇರ್ ಮಾಡಿರಿ ವಿಡಿಯೋಗಳ್ನ. ಆದಷ್ಟು ಸ್ವಲ್ಪ ಸೇಫಾಗಿ ಓಡಿಸ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆದರೆ ಬೇಜಾರು ಮಾತ್ರ ಆಗಿಬಿಟ್ಟಿದ್ದೀನಿ, ಬೇಜಾರಲ್ಲಿದ್ದೀನಿ. ಇನ್ನೇನು ಹೇಳಿ, ಲಾರಿ ಶೇಪೇ ಇಲ್ಲ ಅಂದರೆ ಹೆಂಗೆ ಹೇಳಿ. ಫ್ರಂಟು ಏನೇನೂ ಇಲ್ವಾ, ಎಲ್ಲ ಫುಲ್ ಚಿತ್ರಾನ್ನ ಆಗಿಬಿಟ್ಟೈತೆ. ಅದಕ್ಕೇ ಸ್ವಲ್ಪ ಸೇಫಾಗಿ ಓಡಿಸ್ರಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋನ ಆದಷ್ಟು ಚೆನ್ನಾಗಿ ಶೇರ್ ಮಾಡಿ, ಎಲ್ಲರಿಗೂ ತಿಳಿಸ್ರಿ ಈ ಥರ ಆಗೈತೆ. ಆ ಡ್ರೈವರ್ಗೆ ಏನಾಗೈತೋ ಗೊತ್ತಿಲ್ಲ. ಯಾರನ್ನ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿರಿ, ಡ್ರೈವರ್ ಸೇಫಾ ಏನಂತ. ಬಾಯ್ ಫ್ರೆಂಡ್ಸ್, ಸೇಫಾಗಿ ಓಡಿಸ್ರಿ. ಹ್ಯಾವ್ ಎ ಸೇಫ್ ಡ್ರೈವ್.